ಸೊ ನಮ್ದು ಒಂದು ಕ್ಲಾಸಿಕ್ ಇತ್ತು, ಬ್ಲ್ಯಾಕ್ ಕ್ಲಾಸಿಕ್ 2015 ಮಾಡಲ್ ಕಾರ್ಬೊರೇಟರ್. ಸೊ ಅದಕ್ಕೆ ಒಂದು ಮೇಜರ್ ಸರ್ವಿಸ್, ಅಂದರೆ ತುಂಬ ಟೈಮ್ ಆದಮೇಲೆ ಮೇಜರ್ ಸರ್ವಿಸ್ ಮಾಡಿಸಿ. ಈಗ ಈ ಗಾಡಿಯಲ್ಲಿ ಮಾಡಿದ ಮೇಜರ್ ವರ್ಕ್ ಅಂದರೆ ಮೆಕ್ಯಾನಿಕಲ್ ಸರ್ವಿಸ್, ಅಂದರೆ ತುಂಬ ವರ್ಷ ಆಗಿತ್ತು ಇತ್ತು, ಜಾಸ್ತಿ ಕೇರ್ ತಗೊಂಡಿರ್ಲಿಲ್ಲ. ಹಾಗೆ ಮೇನ್ ಸರ್ವಿಸಲ್ಲಿ ಅವರು ಒಂದು ಕೆಲವು ಮೇನ್ ಇದಿರ್ತದೆ, ಅಂದರೆ ಜನರಲ್ ಸರ್ವಿಸ್, ಇಂಜಿನ್ ಆಯಿಲ್ ಚೇಂಜ್, ಟ್ಯಾಂಕ್ ಕ್ಲೀನಿಂಗ್, ಕಾರ್ಬೊರೇಟರ್ ಕ್ಲೀನಿಂಗ್, ಮತ್ತು ಹೀಗೆ ಅಂದರೆ ನಮ್ಮ ಬೇರಿಂಗ್ಸ್ ಎಲ್ಲ ವರ್ಕ್ ಆಗ್ತಾ ಉಂಟಾ ಅದು ಇದೆಲ್ಲ ಮಾಡ್ತಾರೆ. ಮತ್ತು ಈಗ ಜನರಲ್ ಸರ್ವಿಸ್, ಜನರಲ್ ಚೆಕಪ್ಪಲ್ಲಿ ನಮ್ದು ಓವರ್ ಆಲ್ ಅಂದರೆ ಈಗ ಯಾವುದಾದ್ರೂ ಒಂದು ಪ್ಲೇ ಉಂಟಾ, ವೀಲಲ್ಲಿ ಪ್ಲೇ ಉಂಟಾ, ಸ್ವಿಚ್ ವರ್ಕ್ ಆಗ್ತಾ ಉಂಟಾ, ಬಲ್ಬ್ ಸರಿ ಉಂಟಾ, ಯಾವುದಾದ್ರೂ ಸಣ್ಣ ಸಣ್ಣ ಪಾರ್ಟ್ ಲೂಸ್ ಆಗಿದೆ, ನಟ್ಸ್ ಎಲ್ಲ ತುಂಬ. ರಾಯಲ್ ಎನ್ಫೀಲ್ಡಲ್ಲಿ ಮೇನ್ ಪ್ರಾಬ್ಲಮ್ ಅದೇ, ವೈಬ್ರೇಷನಿಂದ ನಟ್ಸ್ ಎಲ್ಲ ಲೂಸ್ ಆಗ್ತದೆ. ಸೊ ಅದೇ ಥರ ಸರಿ ಉಂಟಾ ಎಲ್ಲ ನೋಡ್ತಾರೆ, ಟೈಟ್ ಮಾಡೋದು ಯಾವುದಾದ್ರೂ ಅದು. ಮತ್ತು ಮೇಯ್ನ್ ಇಂಜಿನ್ ಆಯಿಲ್ ಚೇಂಜ್. ಇಂಜಿನ್ ಆಯಿಲ್ ಪ್ರತಿ ಒಂದು 6000 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಅವರು ಹಾಕುದು ಒಂದು ಕಂಪನಿ ಲಿಕ್ವಿಡ್ ಗನ್ ಅಂತ ಬರ್ತದೆ ಇಂಜಿನ್ ಆಯಿಲ್, ಅದು ಸೆಮಿ ಸಿಂಥೆಟಿಕ್, ಅಂದರೆ ಮಿನರಲ್ ಆಯಿಲ್ಸ್ ಅಲ್ಲ, ಫುಲ್ಲಿ ಸಿಂಥೆಟಿಕ್ಸ್ ಅಲ್ಲ, ಮಿಕ್ಸ್ಚರ್. ಅದು 6000 ಕಿಲೋಮೀಟರ್ಸ್ ಹೇಳ್ತಾರೆ. 6000 ಅಂದರೆ ನಾವು ಯೂಶುವಲಿ ಒಂದು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಒಂದು 4500 ಆಗುವಾಗ ಚೇಂಜ್ ಮಾಡಿದ್ರೆ ಒಳ್ಳೆ, 5000 ಒಳಗೆ ಚೇಂಜ್ ಮಾಡಿದ್ರೆ ಬೆಸ್ಟ್. ಮತ್ತೆ ಅದರೊಟ್ಟಿಗೆ ಅದರದ್ದು ಆಯಿಲ್ ಫಿಲ್ಟರ್ ಈಚೆ ಸೈಡ್ ಇರ್ತದೆ, ಆಯಿಲ್ ಫಿಲ್ಟರ್ ಅದು ಇದೆಲ್ಲ. ಮತ್ತೆ ಅದರ ನಟ್ ಓಪನ್ ಮಾಡಿದ್ಮೇಲೆ ಅದು ಕ್ರಷರ್ ವಾಷರ್ ಅಂತ ಇರ್ತದೆ, ಅದು ಎವ್ರಿ ಸರ್ವಿಸ್ ಚೇಂಜ್ ಆಗ್ತದೆ. ಅಂದರೆ ಯಾವಾಗ ನಾವು ನಟ್ ಓಪನ್ ಮಾಡ್ತೇವೆ ಅದರ ವಾಷರ್ ಚೇಂಜ್ ಮಾಡಬೇಕು. ಹಾಗೆಯೇ ಅದೇ. ಮತ್ತು ನಾರ್ಮಲ್ ಯೂಸ್ ಅವರಿಗೆ ಸೆಮಿ ಸಿಂಥೆಟಿಕ್ ಒಳ್ಳೆ ವರ್ಕ್ ಆಗ್ತದೆ. ಆದರೆ ತುಂಬ ಲಾಂಗ್ ಹೈವೇ ರೈಡ್ ಮಾಡುವವರಿಗೆಲ್ಲ ಫುಲ್ಲಿ ಸಿಂಥೆಟಿಕ್ ಹಾಕಿದರೆ ಒಂದು ಒಳ್ಳೆ ಸ್ಮೂತ್ನೆಸ್ ಬರ್ತದೆ. ಅಂದರೆ ಇದರಲ್ಲಿ ಏನು ಕಮ್ಮಿ ಇಲ್ಲ, ಅದು ಅದರಲ್ಲಿ ಒಂದು ಎಕ್ಸ್ಟ್ರಾ ಸ್ಮೂತ್ನೆಸ್ ಬರ್ತದೆ. ಅಂದರೆ ತುಂಬ ರಾಯಲ್ ಎನ್ಫೀಲ್ಡ್ ಹೀಟ್ ಆಗೋದು ಜಾಸ್ತಿ ಅಲ್ಲ, ಲಾಂಗ್ ರನ್ ಅಷ್ಟು ಹೀಟಿಂಗ್ ಇಶ್ಯೂ ಸ್ವಲ್ಪ ಕಂಟ್ರೋಲ್ ಮಾಡ್ತದೆ. ಮತ್ತು ಇಂಜಿನ್ ಆಯಿಲ್ ಆದಮೇಲೆ ಇಂಜಿನ್ ಫ್ಲಶ್ ರೆಕಮೆಂಡ್ ಮಾಡ್ತಾರೆ, ಆದರೆ ಇಂಜಿನ್ ಫ್ಲಶ್ ಮಾಡಬಾರ್ದು. ಯಾವಾಗ ನಾವು ಇಂಜಿನ್ ಓಪನ್ ಮಾಡೋದಿಲ್ಲ, ಅದೇ ಇಂಜಿನ್ ಫ್ಲಶ್ ಅಂದರೆ ಒಂದು ಲಿಕ್ವಿಡ್ ಬರ್ತದೆ, ಅದು ನಾವು ಆಯಿಲ್ ಚೇಂಜ್ ಮಾಡುವ ಮುಂಚೆ ಅದಕ್ಕೆ ಹಾಕಿ ಫುಲ್ಲು ಇಂಜಿನ್ ಎಲ್ಲ ಅದು ಅಂದರೆ ಎಂತ ಡೆಪಾಸಿಟ್ಸ್ ಇದ್ದರೆ ಅದನ್ನು ಲಿಕ್ವಿಡಿಫೈ ಮಾಡಿ ಡ್ರೈನ್ ಆಗುವಾಗೆ ಮಾಡ್ತಾರೆ. ಅದು ನಾವು ಇಂಜಿನ್ ಓಪನ್ ಮಾಡೋದಾದ್ರೆ ಮಾಡ್ಬೋದು, ಆದರೆ ಹೀಗೆ ನಾರ್ಮಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ ಏನಿಲ್ಲಾದ್ರೆ ಸಹ 350 ml ಇಂಜಿನಲ್ಲಿ ಇರ್ತದೆ, ಅದೊಂದು ಆಯಿಲ್ ತಿನ್ನರ್ ಥರ. ಅದು ನೀವು ಈಗ ಎಲ್ಲ ಡ್ರೈನ್ ಮಾಡಿದ್ರಿ, ಹೊಸ ಇಂಜಿನ್ ಆಯಿಲ್ ಹಾಕಿದ್ರಿ, ಆಗ ಏನಾಗ್ತದೆ, ಇದರಲ್ಲಿ ಇದ್ದದ 350 ml ಅಲ್ಲಿ ಇದ್ದದ ರೆಸಿಡ್ಯೂ ಇರ್ತದಲ್ಲ, ಇಂಜಿನ್ ಫ್ಲಶ್ ಇರ್ತದಲ್ಲ, ಅದು ಈ ಹೊಸ ಇಂಜಿನ್ ಆಯಿಲ್ ಅನ್ನು ಸಹ ಹಾಳು ಮಾಡ್ತದೆ. ಹಾಗೆ ಅದಕ್ಕೆ ಇಂಜಿನ್ ಫ್ಲಶ್ ನಾಟ್ ರೆಕಮೆಂಡೆಡ್. ನೀವು ಇಂಜಿನ್ ಓಪನ್ ಮಾಡಿದ್ರೆ ಮಾತ್ರ ಅದೊಂದು ಸ್ವಲ್ಪ ಏನು ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ. ಅದಕ್ಕಿಂತ ನೀವು 4500 ಕಿಲೋಮೀಟರ್ಸ್ಗೆ ಇಲ್ಲ 5000 ಒಳಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ರೆ ಯಾವ ಫ್ಲಶ್ ಎಂತ ಬೇಕಾದ್ರೆ ಎಂತ ಡೆಪಾಸಿಟ್ಸ್ ಎಂತ ಬರೋದಿಲ್ಲ, ಕಾರ್ಬನ್ ಎಲ್ಲ ಎಂತ ಇರೋದಿಲ್ಲ. ಅದಾದ್ಮೇಲೆ ಸ್ಪಾರ್ಕ್ ಪ್ಲಗ್, ಅದು ಪ್ರತಿ ಸರ್ವಿಸಲ್ಲಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಚೇಂಜ್ ಮಾಡಿದ್ರೆ ಒಳ್ಳೇದು. ಅಂದರೆ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಸಿಗ್ತದೆ, ಕಂಬಷನ್ ಸರಿ ಆದರೆ ನಮ್ಮ ಮೈಲೇಜ್ ಎಕಾನಮಿ ಎಲ್ಲ ಬರ್ತದೆ. ಮತ್ತೆ ಚೈನ್ ಕ್ಲೀನಿಂಗ್ ಪ್ರತಿ ಒಂದು 2 ತಿಂಗಳು 1.5-2 ತಿಂಗಳಿಗೊಮ್ಮೆ ಚೈನ್ ಕ್ಲೀನ್ ಮಾಡಿ. ಈಗ ಕೆಲವರು ಚೈನ್ ಲೂಬ್ ಯೂಸ್ ಮಾಡಿದ್ರೆ ಒಳ್ಳೇದು, ಅಂದ್ರೆ ಫೋಮ್ ಬೇಸ್ಡ್ ಚೈನ್ ಲೂಬ್. ಫೋಮ್ ಬೇಸ್ ಅಂದ್ರೆ ಕೆಲವು ಕಂಪನಿ ಇದೆ, ವಿಸ್ಟಾ, ಮೋಟೋಲ್. ಈಗ ಚೈನ್ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಕ್ಲೀನರ್ ಇದ್ರೆ ಒಳ್ಳೆ. ಅದೇ ಕ್ಲೀನರ್ ಅಲ್ಲಿ ಇಥನಾಲ್ ಅಂತ ಇರ್ತದೆ, ಅದು ಜಾಸ್ತಿ ಅದು ಓವರಿಂಗ್ಸ್ ಇದು ಡ್ಯಾಮೇಜ್ ಮಾಡ್ತದೆ. ಸೊ ಅದಕ್ಕಿಂತ ಕೆರೋಸಿನ್ ಇದ್ರೆ ಒಳ್ಳೆ, ಅಂದ್ರೆ ಕೆರೋಸಿನ್ ಈಗ ಅಷ್ಟು ಸಿಗುದಿಲ್ಲ. ಅದಕ್ಕಿಂತ ನೀವು ಪೆಟ್ರೋಲ್ಗೆ ಇಂಜಿನ್ ಆಯಿಲ್ ಮತ್ತೆ ಪೆಟ್ರೋಲ್ 1:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಅದನ್ನು ಬೆಸ್ಟ್ ತಕೊಂಡು ಸರಿ ಕ್ಲೀನ್ ಮಾಡಿದ್ರೆ ಅದು ಸೇಮ್ ಅದೇ ವರ್ಕ್ ಆಗ್ತದೆ. ಪೆಟ್ರೋಲ್ ಆರಿ ಹೋಗ್ತದೆ, ಇಂಜಿನ್ ಆಯಿಲ್ ಉಳಿದ್ರೆ ಸಹ ಏನಾಗ್ಲಿಕ್ಕಿಲ್ಲ, ಇಲ್ಲದ್ರೆ ಸಹ ಏನಾಗ್ಲಿಕ್ಕಿಲ್ಲ. ಹಾಗೆ ಏನು ಡ್ಯಾಮೇಜ್ ಮಾಡುದಿಲ್ಲ, ಪೆಟ್ರೋಲ್ ವೇಪರ್ ಆಗಿ ಇರ್ತದೆ.
ಸೊ ಹಾಗೆ ಚೈನ್ ಆದಷ್ಟು ಕ್ಲೀನ್, ಇದರಲ್ಲಿ ಸದೇ ಚೈನ್ ಕ್ಲೀನ್ ಮಾಡಿದ್ದೇವೆ. ಈಗ ಇಂಜಿನ್ ಆಯಿಲ್ ಆಯ್ತು, ಜನರಲ್ ಚೆಕಪ್ ಆಯ್ತು, ಮತ್ತೆ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಆಯ್ತು. ಏರ್ ಫಿಲ್ಟರ್ 2 ಸರ್ವಿಸ್ಗೆ ಒಮ್ಮೆ ಚೇಂಜ್ ಮಾಡಿದ್ರೆ ಒಳ್ಳೇದು. ಅದು ಕಿಲೋಮೀಟರ್ಸ್ ಇಂದ ಸಹ ನಾವು ಕಂಡೀಷನ್ ನೋಡಿ. ಈಗ ತುಂಬಾ ಚೋಕ್ ಆಗಿದ್ರೆ, ಫುಲ್ ಡಸ್ಟ್ ಇದ್ರೆ ಚೇಂಜ್ ಮಾಡೋದೇ ಒಳ್ಳೇದು. ಈಗ ಒಂದು ಕರೆಕ್ಟ್ ಟೈಮ್ ಪೀರಿಯಡ್ ಮೇಂಟೈನ್ ಮಾಡಿ ನಾವು ಸರ್ವಿಸ್ ಮಾಡ್ತಾ ಇದ್ರೆ 2 ಸರ್ವಿಸ್ ಅಲ್ಲಿ 1 ಸರ್ವಿಸ್ಗೆ ಚೇಂಜ್ ಮಾಡಿದ್ರೆ ಆಗ್ಬೋದು. ಮತ್ತೆ ಬೇರೆ ಅದೇ ಬೇರಿಂಗ್ಸ್ ಎಲ್ಲ, ಈಗ ತುಂಬಾ ವರ್ಷ ಆದ್ಮೇಲೆ ಗಾಡಿ ಬೇರಿಂಗ್ಸ್ ಎಲ್ಲ ಡ್ರೈ ಆಗಿರ್ತದೆ. ಈಗ ಹಿಂದೆ ಹಬ್ ಚೆಕಪ್ ಮಾಡಿಸ್ಬೇಕು ಒಮ್ಮೆ. ಅಂದ್ರೆ ಸ್ವಲ್ಪ ವಾಬಲ್ ಎಲ್ಲ ಇರ್ತದೆ, ಯಾವ್ದಾದ್ರು ಗುಂಡಿಗೆಲ್ಲ ಬಿದ್ದು ಅದು ಲಾಂಗ್ ಟರ್ನ್ ಅಲ್ಲಿ ತುಂಬಾ ವಾಬಲ್ ಬಂದಿರ್ತದೆ. ಇಲ್ಲಾಂದ್ರೆ ಕೆಲವೆಲ್ಲ ಸ್ಪೋಕ್ ಟೈಟ್ ಮಾಡಿದ್ರೆ ಸರಿ ಆಗ್ತದೆ, ಇಲ್ಲಾಂದ್ರೆ ಹಬ್ ಚೇಂಜ್ ಮಾಡಬೇಕು ಹಾಗೆಲ್ಲ. ಮತ್ತೆ ಅದೇ ಎಲೆಕ್ಟ್ರಿಕಲ್ಸ್ ಅಷ್ಟೇನಿಲ್ಲ ಇದರಲ್ಲಿ. ಅದೇ ನಾರ್ಮಲ್ ಯಾವ್ದಾದ್ರು ಸಹ ಒಂದು ಹೀಗೆ ಕಟ್ ಆಗಿದ್ರೆ, ಕಾರ್ಬನ್ ಕೂತಿದ್ರೆ ಅದನ್ನು ಕ್ಲೀನ್ ಮಾಡಿ ಚೆಕಪ್, ಇಂಜಿನ್ ಆಯಿಲ್, ಕಾರ್ಬೊರೇಟರ್ ಕ್ಲೀನಿಂಗ್, ಟ್ಯಾಂಕ್ ಕ್ಲೀನಿಂಗ್ ಎಲ್ಲ ಸೇರಿ ಒಂದು 6130 rupees ಆಯ್ತು. ಅಂದ್ರೆ ಅಪ್ರಾಕ್ಸ್ 6000. ಒಂದು 6000 rupees ಅಲ್ಲಿ ನಿಮ್ಗೆ ಒಂದು ಮೇಜರ್ ಸರ್ವಿಸ್ ಮಾಡಿಸಿದ್ರೆ ಓವರ್ ಆಲ್ ಹೆಲ್ತ್ ಒಳ್ಳೆ ಇರ್ತದೆ.